ಅಲ್ಲ ನಮ್ಮ ಲಡ್ಡು ನೈಟೆಲ್ಲ ನಿದ್ದೆ ಮಾಡಿಲ್ಲ. ಯಾಕೆ ಗೊತ್ತಾ? ಅವ್ರ ಅಪ್ಪನ್ನ ಬೆಳಗ್ಗೆ ಎದ್ದು ಅವನೇ ತಿಂಡಿ ಮಾಡಿ ರೆಡಿ ಮಾಡಿ ಅವ್ರ ಅಪ್ಪನ್ನ ಅವನೇ ಕೆಲ್ಸಕ್ಕೆ ಕಳ್ಸೋದು. ನಾವೆಲ್ಲ ಏನೂ ಮಾಡಲ್ಲ. ಯಾಕಂದರೆ ಅವನೊಬ್ಬನೇ ಸ್ವಲ್ಪ ದೊಡ್ಡ ಮನುಷ್ಯ ನಮ್ಮ ಮನೇಲಿ. ನಮ್ಮ ಲಡ್ಡು ಬಾಯಿ ಮಾಡ್ಬಿಟ್ಟು ಗಾಡಿ ಹತ್ರ ಬಂದು ನೀರೆಲ್ಲ ಎರಚ್ಬಿಟ್ಟು ಅಪ್ಪ ದೇವರೇ ಕಾಪಾಡಪ್ಪ ಅಂತ ಕೈಯೆಲ್ಲ ಮುಕ್ಕಂದು ಗಾಡಿ ಮೂವ್ ಮಾಡಿದೆ. ಗೊರವಂಟೆಪಾಳ್ಯ ಬೆಳಗ್ಗೆ ಫುಲ್ಲು ಜಾಮ್ ಆಗ್ಬಿಟ್ಟಿತ್ತು. ನಮ್ಮ ಫೇವ್ರೇಟ್ ಪ್ಲೇಸ್ ಬಂದ್ಬಿಟ್ಟು ಕಾಫಿ ಕುಡ್ಕೊಂಡು ಗಾಡಿ ಲೋಡ್ ಆಯ್ತಿತ್ತು, ಲೋಡ್ ಮಾಡಕ್ಬಿಟ್ಟೆ. ನಮ್ಮ ಲಡ್ಡುದು ಕ್ರೀಮ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ತಿಂಗ್ಳಿಗೆ ಒಂದ್ಸತಿ ಒಂದು ಖಾಲಿ ಆಗ್ತಾನೆ ಇರುತ್ತೆ. ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ನಮಗಂತೂ ತುಂಬ ಆಫರಲ್ಲೇ ಸಿಕ್ತು, ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಲಡ್ಡುಗೆ ತಿನ್ಸಕ್ಕಂತೂ ಅರಸಾಹಸ ಮಾಡಬೇಕು, ಅವ್ನು ತಿನ್ನೋದೇ ಇಲ್ಲ. ನನ್ನ ಹೆಂಡ್ತಿ ನನಗೋಸ್ಕರ 5:30ಗೆ ಎದ್ದು ನಾಷ್ಟ ಮಾಡಿದ್ಲು. ನಾಷ್ಟ ಮಾತ್ರ ಸೂಪರ್ ಆಗಿತ್ತು. ತಿಂತಾಯಿರಿ ಇನ್ನೂ ತಿನ್ನಬೇಕು ಅನಿಸ್ತಾಯಿತ್ತು. ನಾಷ್ಟ ಎಲ್ಲ ಮಾಡ್ಕೊಂಡು ಗೊರವಂಟೆಪಾಳ್ಯ ಹತ್ರ ಬಂದೆ. ಗೊರವಂಟೆಪಾಳ್ಯ ಫುಲ್ಲು ಜಾಮ್ ಆಗ್ಬಿಟ್ಟಿತ್ತು. ಫ್ಲೇವರ್ ಮೇಲೆ ಬಿಡ್ತಾರೆ ಅಂದರೆ ಫ್ಲೇವರ್ ಮೇಲೆ ಬಿಡಲೇ ಇಲ್ಲ, ಗಾಡಿ ಕೆಳಗಡೆನೇ ಬಿಟ್ಟರು. ನಮ್ಮ ದೊಡ್ಡಬಳ್ಳಾಪುರ ಟೋಲ್ ಹತ್ರ ಬಂದೆ. ಟೋಲ್ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಟೀ ಕುಡ್ಬಿಟ್ಟು ಗಾಡಿ ಅನ್ಲೋಡ್ ಆಯಿತು. ನಮ್ಮ ಬಾಸ್ ಎದ್ದು ನೀಟಾಗಿ ಸ್ನಾನ ಮಾಡಿ ರೆಡಿಯಾಗಿ ಬಿಡ್ತಾರೆ. ಯಾಕಂದರೆ ಕ್ಯೂಟಾಗಿ ಕಾಣಿಸ್ಬೇಕಲ್ಲ. ಅದಕ್ಕೇನೆ ನಾನು ಮಧ್ಯಾಹ್ನದ ಅಡುಗೆ ಮಾಡಿ ಅವನ ಜೊತೆ ಸ್ವಲ್ಪ ಟೈಮ್ ಆಟಾಡಿ ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಆಚೆ ಹೋಗಿದ್ದು ನಾನು ಮತ್ತೆ ಮನೆಗೆ ಬಂದೆ. ಗಾಡಿ ಅನ್ಲೋಡ್ ಎಲ್ಲ ಆಯಿತು. ನೆಲಮಂಗಲ ಟೋಲ್ ಹತ್ರ ಬಂದೆ. ಹಂಗೆ ಸಖತ್ ಹೊಟ್ಟೆ ಹಸಿತು. ಹಂಗೆ ಒಂದು ಊಟ ಮಾಡಿಬಿಟ್ಟು ಹಂಗೆ ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದೆ. ನನ್ನ ಹೆಂಡ್ತಿ ಫೋನ್ ಹಾಕ್ಬಿಟ್ಟು ತಿನ್ನಕ್ಕೆ ಏನಾರು ತಗೊಬನ್ನಿ ಅಂದ್ಲು. ಅದಕ್ಕೆ ಒಂದು ಮೊಟ್ಟೆ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಬಂದೆ. ನನ್ನ ಹೆಂಡ್ತಿ ನನಗೋಸ್ಕರ ಅವಲೇ ಕಾಯ್ತಾ ಇದ್ಲು. ನಾನಂತೂ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನನಗಂತೂ ಈ ಚಿಕ್ಕ ವಿಚಾರಗಳು ತುಂಬಾ ಖುಷಿ ಕೊಡ್ತವೆ. ನಾನು ಹೇಳಿದಾಗ ತಕ್ಷಣ ತಂದರೆ ಖುಷಿ ಆಗುತ್ತೆ, ಇಲ್ಲಾಂದರೆ ತುಂಬಾ ಕೋಪ ಬರುತ್ತೆ. ಆಮೇಲೆ ನಾನು ತಿಂದು ನಮ್ಮ ಯಜಮಾನ್ರಿಗೂ ತಿನ್ನಿಸ್ದೆ. ಹಾಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.